ನೀವು ಐಫೋನಲ್ಲಿ ಇಟ್ಕೊಂಡಿರುವಂಥ ಫೋಟೋಸ್ ವೀಡಿಯೋಸ್ಗಳನ್ನ ಯಾರಿಗೂ ಕಾಣದಂಗೆ ಸೀಕ್ರೆಟಾಗಿ ಇಟ್ಕೊಳ್ಬೋದು. ಒಂದು ಸೆಟ್ಟಿಂಗ್ ಇದೆ, ಆ ಒಂದು ಸೆಟ್ಟಿಂಗ್ನ ಆನ್ ಮಾಡಿಕೊಂಡ್ರೆ ನಿಮ್ಮ ಫೋನಲ್ಲಿರೋ ಫೋಟೋಸ್ ವೀಡಿಯೋಸ್ ಯಾವುದೂ ಕೂಡ ಯಾರಿಗೂ ಕೂಡ ಗೊತ್ತಾಗಲ್ಲ. ಅದನ್ನು ಆನ್ ಮಾಡ್ಕೊಳ್ಳೋದು ಹೇಗೆ ಅಂತಲೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈ ಒಂದು ವಿಡಿಯೋ ಎಲ್ಪ್ ಆದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇರೋರು, ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಯಾರು ಐಫೋನ್ ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಎಲ್ಪ್ ಆಗುತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ, ಸೊ ನೋಡಿ, ಐಫೋನಲ್ಲಿ ನೀವು ಫೋಟೋಸು ವೀಡಿಯೋಸ್ಗಳನ್ನ ಐಡ್ ಮಾಡ್ಬೋದು ಸೀಕ್ರೆಟಾಗಿ. ನಾನಿವತ್ತು ಒಂದು ಸೀಕ್ರೆಟ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮಗೇನಾದರೂ ಇನ್ನೂ ಬೇರೆ ಬೇರೆ ಥರ ಬೇಕು ಐಡಿಯಾಸ್ಗಳು ಅಂತಂದರೆ ಕಮೆಂಟ್ ಮಾಡಿ, ಇನ್ನೂ ಬೇರೆ ಥರ ಐಡಿಯಾಗಳನ್ನೂ ಕೂಡ ಕೊಡ್ತೀನಿ. ಇವತ್ತು ನಾನು ಒಂದು ಸೀಕ್ರೆಟ್ ರೀತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನಿಮ್ಮ ಫೋಟೋಸ್ ವೀಡಿಯೋಸ್ ಐಡ್ ಮಾಡೋದು ಅಂತ. ನೋಡಿ, ಮೊದಲನೇದಾಗಿ ನಿಮ್ಮ ಒಂದು ಐಫೋನಲ್ಲಿ ಫೋಟೋಸ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ, ಅಂದರೆ ಗ್ಯಾಲರಿ. ಸೊ ಫೋಟೋಸ್ ಆ್ಯಪನ್ನು ಓಪನ್ ಮಾಡ್ಕೊಂಡಾಗ ನಿಮ್ಮ ಐಫೋನಲ್ಲಿ ಯಾವ್ಯಾವ ಫೋಟೋಸ್ ವೀಡಿಯೋಸ್ಗಳಿದೆ ಅದೆಲ್ಲ ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ನೋಡಿ, ಇಲ್ಲಿ ನನ್ನ ಹತ್ರ ತುಂಬ ಫೋಟೋಸ್ಗಳಿದ್ದಾವೆ ಆ್ಯಂಡ್ ಇಲ್ಲೊಂದು ವೀಡಿಯೋ ಕ್ಲಿಪ್ಪು ಕೂಡ ಇದೆ. ಇದು ವೀಡಿಯೋ, ಆಯಿತಾ. ಸೊ ಈಗ ನಾನು ಈ ಒಂದು ಫೋಟೋ ವೀಡಿಯೋಗಳನ್ನ ಸೀಕ್ರೆಟಾಗಿ ಐಡಾಗಿ ಮಾಡಬೇಕು, ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತಂದರೆ ಫಸ್ಟು ನೀವೇನು ಮಾಡಿ ಅಂತಂದರೆ, ಯಾವ ಫೋಟೋಗಳನ್ನ ನೀವು ಐಡ್ ಮಾಡಬೇಕು ಅಂತ ಇದ್ದೀರಾ, ಇಲ್ಲಿ ಮೇಲ್ಗಡೆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. 1 2 3 4 5 ಹಿಂಗೆ ಸುಮ್ಮನೆ ಒಂದಷ್ಟು ಸೆಲೆಕ್ಟ್ ಮಾಡ್ಕೊಳ್ತೀನಿ, ಆಯಿತಾ. 6 ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈಗ. ಸೊ ಓಕೆ, 6 ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಒಂದು ವೀಡಿಯೋನು ಕೂಡ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದನ್ನು ನೀವು ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತಂದರೆ, ಐಡ್ ಮಾಡಬೇಕು ಅಂತಂದರೆ ಬೆಟರ್ ಇವೆಲ್ಲ ಸೆಲೆಕ್ಟ್ ಮಾಡಿಬಿಡ್ತೀನಿ. ಆಗ ನಿಮ್ಗೆ ಇದೊಂದೇ ಫೋಟೋ ನೀಟಾಗಿ ಕಾಣಿಸುತ್ತೆ. ನೋಡಿ, ಇವಾಗ ಇದನ್ನೆಲ್ಲ ಐಡ್ ಮಾಡಬೇಕು ಅಂತಂದರೆ ಇಲ್ಲಿ ಮೇಲ್ಗಡೆ 3 ಡಾಟೆಡ್ ಲೈನ್ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡಿ, ಫಸ್ಟು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೊಂದು ಆಪ್ಷನ್ ಬರುತ್ತೆ ಐಡ್ ಅಂತ, ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಈ ಐಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಐಡ್ ಮೇಲೆ ಕ್ಲಿಕ್ ಮಾಡಿದಾಗ ದಿಸ್ ಐಟಮ್ಸ್ ವಿಲ್ ಬಿ ಇಡನ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ಐಡ್ 14 ಐಟಮ್ಸ್ ಅಂತ ಇದೆ ನೋಡಿ, ಇಲ್ಲಿ ರೆಡ್ಡಲ್ಲಿ ಅಲ್ಲಿ ಕ್ಲಿಕ್ ಮಾಡಿ. ಈಗ ಇದ್ದಕ್ಕಿದ್ದಂಗೆ ಈ ಫೋಟೋಸ್ಗಳು ಇಲ್ಲಿ ಮಾಯ ಆಗಿಬಿಡುತ್ತೆ. ನೋಡಿ, ಇವಾಗ ನಾನು ಫೋಟೋಸ್ ಆ್ಯಪನ್ನ ನಾನು ಓಪನ್ ಮಾಡಿದ್ರೆ ಆ ಫೋಟೋಸ್ಗಳು ನಮಗೆ ಕಾಣಲ್ಲ. ಈಗ ಯಾರಾದರೂ ನಿಮ್ಮ ಐಫೋನ್ನ ನೀವು ಯಾರಿಗಾರು ಕೊಟ್ಟರೆ ಈ ಫೋಟೋಗಳು ಇರೋದೇ ಗೊತ್ತಾಗಲ್ಲ, ಫೋಟೋ ವೀಡಿಯೋ ಇರೋದೇ ಗೊತ್ತಾಗಲ್ಲ. ನೀವು ಈ ಥರ ಸೀಕ್ರೆಟಾಗಿ ಐಡ್ ಮಾಡಿರ್ತೀರ. ಈಗ ನೀವು ಸೀಕ್ರೆಟಾಗಿ ಐಡ್ ಮಾಡಿದ್ದೀರಲ್ಲ, ಆ ಫೋಟೋ ನೀವೆಲ್ಲಿ ನೋಡೋದು ಅನ್ನೋದನ್ನ ತೋರಿಸ್ತೀನಿ. ನೋಡಿ, ಇಲ್ಲಿ ಕೆಳಗಡೆ ಲೈಬ್ರರಿ ಕಲೆಕ್ಷನ್ಸ್ ಅಂತ ಇರುತ್ತೆ. ಇಲ್ಲಿ ನೀವು ಕಲೆಕ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಇಲ್ಲಿ ಈ ಥರ ಆಪ್ಷನ್ಸ್ಗಳು ಬರುತ್ತೆ, ಮೆಮೊರೀಸು, ಪಿನ್ ನೋಡ್ ಅಂತೆಲ್ಲ. ಇಲ್ಲಿ ನೀವು ಕೆಳಗಡೆಗೆ ಬಂತು ಅಂತಂದರೆ ಕೆಳಗಡೆಗೆ ಬರಬೇಕು. ಲಾಸ್ಟಿಗೆ ಬಂದರೆ ಇಲ್ಲಿ ನಿಮಗೆ ಯುಟಿಲಿಟೀಸ್ ಅಂತ ಒಂದು ಆಪ್ಷನ್ ಇದೆ. ಇದರ ಕೆಳಗಡೆ ನೀವು ನೋಡ್ಬೋದು ಇಡನ್ ಅಂತ ಒಂದು ಫೋಲ್ಡರ್ ಇದೆ. ಈ ಇಡನ್ ಫೋಲ್ಡರ್ ಮೇಲೆ ನೀವು ಕ್ಲಿಕ್ ಮಾಡ್ತು ಅಂತಂದರೆ, ಸೊ ನಿಮ್ಮದು ಪಾಸ್ವರ್ಡ್ ಏನಿರುತ್ತೆ, ಫೋನ್ ಪ್ಯಾಟ್ರನ್ನು ಅಥವಾ ನೀವೇನು ಫೇಸ್ ಐ ಡಿ ಕೊಟ್ಕೊಂಡಿರ್ತೀರ ಅದನ್ನು ಕೊಟ್ಟರೆ ನೋಡಿ, ಅದನ್ನು ಕೊಟ್ಟಾಗ ಏನಾಗುತ್ತೆ, ನಿಮ್ಮ ಒಂದು ಇಡನ್ ಫೋಲ್ಡರ್ ಓಪನ್ ಆಗುತ್ತೆ. ನಾವು ಅಷ್ಟೊತ್ತು ಸೀಕ್ರೆಟಾಗಿ ಐಡ್ ಮಾಡೋದ್ವಲ್ಲ, ಆ ಫೋಟೋಸ್ ವೀಡಿಯೋಸ್ಗಳೆಲ್ಲ ಇಲ್ಲಿ ತೋರಿಸುತ್ತೆ. ನೀವು ಚೆಕ್ಔಟ್ ಮಾಡ್ಬೋದು. ಆ ಫೋಟೋಸ್ ವೀಡಿಯೋಸ್ಗಳು 14 ಐಟಮ್ಸು ಇಲ್ಲಿ ತೋರಿಸ್ತಾ ಇದೆ. ಈ ಥರ ನೀವು ಸೀಕ್ರೆಟಾಗಿ ಐಡ್ ಮಾಡ್ಬೋದು. ಈಗ ಇಲ್ಲೊಂದು ಮಜಾ ಏನಪ್ಪ ಅಂತಂದರೆ, ಈ ಥರ ನಾವು ಐಡ್ ಮಾಡೋದು ಎಲ್ರಿಗೂ ಕೂಡ ಗೊತ್ತಿದೆ ಇವಾಗ, ಆಯಿತಾ. ಐಫೋನಲ್ಲಿ ಈ ಥರ ಐಡ್ ಮಾಡ್ಕೊಳ್ತಾರೆ. ಇಲ್ಲಿ ಇಡನ್ ಫೋಲ್ಡರ್ ಇಲ್ಲಿ ಇರುತ್ತೆ ಕೆಳಗಡೆ, ಇಲ್ಲಿ ಬಂದು ತೆಗೆದುಬಿಡ್ತಾರೆ. ಇದೆಲ್ಲ ಗೊತ್ತಾಗ್ಬಿಟ್ಟಿದೆ ಇವಾಗ. ಈ ಥರ ಬಂದು ತೆಗೆದುಬಿಟ್ರೆ ಏನು ಮಾಡೋದು ಅಂತ ನೀವು ಏನಾದ್ರು ಇತ್ತು ಅಂತಂದರೆ, ಅದಕ್ಕೂ ಕೂಡ ಐಡ್ ಮಾಡೋದಕ್ಕೊಂದು ಟ್ರಿಕ್ ತೋರಿಸ್ತೀನಿ. ಈ ಒಂದು ಇಡನ್ನಲ್ಲಿ ಇಲ್ಲಿ ತೋರಿಸ್ತಾ ಇದೆಯಲ್ಲ, ಈ ಫೋಲ್ಡರೇ ಕಾಣದಿರೋಂಗೆ ಮಾಡ್ಬಿಡೋಣ ಇವಾಗ, ಆಯಿತಾ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ನೋಡಿ, ನಿಮ್ಮ ಒಂದು ಐಫೋನಲ್ಲಿ ಸೆಟ್ಟಿಂಗ್ಸ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಆ್ಯಪನ್ನು ಓಪನ್ ಮಾಡಿಕೊಂಡು ಇಲ್ಲಿ ಕೆಳಗಡೆಗೆ ಬರಬೇಕು. ಲಾಸ್ಟಿಗೆ ಬಂದರೆ ಆ್ಯಪ್ಸ್ ಅಂತ ಒಂದು ಫೋಲ್ಡರ್ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿ ನೀವು ಇಲ್ಲಿ ಫೋಟೋಸ್ ಆ್ಯಪ್ ಅಂತ ಒಂದು ಆ್ಯಪ್ ಇರುತ್ತೆ, ಫೋಟೋಸ್ ಆ್ಯಪನ್ನು ಸರ್ಚ್ ಮಾಡಿ ಎಲ್ಲಿದೆ ಅಂತ. ಇಲ್ಲಿದೆ, ಯಲ್ಲಿ ಫೋಟೋಸ್ ಅಂತಿದೆ. ಇದನ್ನು ಓಪನ್ ಮಾಡ್ಕೊಳ್ಳಿ. ಇದನ್ನು ಓಪನ್ ಮಾಡಿದಾಗ ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿ ಶೋ ಇಡನ್ ಆಲ್ಬಮ್ ಅಂತಿದೆ ನೋಡಿ, ಇದು ಆನ್ ಆಗಿರುತ್ತೆ. ಇದನ್ನು ನೀವೇನು ಮಾಡಬೇಕು, ಆಫ್ ಮಾಡಬೇಕು. ನೋಡಿ, ಇವಾಗ ನಾನು ಇದನ್ನು ಆಫ್ ಮಾಡ್ತೀನಿ. ಆಫ್ ಮಾಡಿದ್ರೆ ಏನಾಗುತ್ತೆ, ಫೋಟೋಸ್ ಆ್ಯಪಲ್ಲಿ ಇಡನ್ ಫೋಲ್ಡರ್ ತೋರಿಸ್ತಿತ್ತಲ್ಲ, ಇವಾಗ ತೋರಿಸಲ್ಲ. ಬೇಕಾದರೆ ನೋಡಿ, ಇವಾಗ ನಾನು ಫೋಟೋಸ್ ಆ್ಯಪ್ ಓಪನ್ ಮಾಡ್ತೀನಿ. ನೋಡಿ, ಫೋಟೋಸ್ ಆ್ಯಪ್ ಓಪನ್ ಮಾಡಿ ಲೈಬ್ರರಿಲಿ ಕಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆಗೆ ಬಂದರೆ ಇಲ್ಲಿ ನಮಗೆ ರೀಸೆಂಟ್ಲಿ ಡಿಲೀಟೆಡ್ ತೋರಿಸ್ತದೆ, ರೀಸೆಂಟ್ಲಿ ಸೇವ್ಡ್ ತೋರಿಸ್ತದೆ, ಮ್ಯಾಪ್ ತೋರಿಸ್ತದೆ, ಬಟ್ ಇಡನ್ ತೋರಿಸ್ತಾ ಇಲ್ಲ, ಆಯಿತಾ. ಸೊ ಈ ಥರ ನೀವು ಫೋಟೋಸ್ನ ಯಾರಿಗೂ ಕಾಣ್ದಂಗೆ ನೀವು ಮಾಡ್ಬೋದು. ಇಡನ್ ಫೋಲ್ಡರ್ನ ಐಡ್ ಮಾಡಿಬಿಡ್ಬೋದು, ಆಯಿತಾ. ಈಗ ನೀವು ನೋಡಬೇಕು ವಾಪಸ್ ಇಡನ್ ಫೋಲ್ಡರ್ ಬೇಕು ಅಂತಂದರೆ ಮತ್ತೆ ನೀವು ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಂಡು ಅದೇ ನಾನು ತೋರಿಸೋದಲ್ಲ ಫೋಟೋಸ್ ಆ್ಯಪ್ ಓಪನ್ ಮಾಡಿ ಈ ಒಂದು ಶೋ ಇಡನ್ ಆಲ್ಬಮ್ ಅಂತಿದೆ ನೋಡಿ, ಇದನ್ನು ಆನ್ ಮಾಡಿಕೊಂಡ್ರೆ ಆಟೋಮೆಟಿಕಲಿ ಈಗ ಫೋಟೋಸ್ ಆ್ಯಪಲ್ಲಿ ಆ ಫೋಲ್ಡರ್ ಬಂದಿರುತ್ತೆ ನೋಡಿ, ಇಲ್ಲಿ ಬಂದಿದೆ ಇಡನ್ ಅಂತ. ಇಲ್ಲಿ ಕೊಟ್ಟು ನಿಮ್ಮ ಒಂದು ಫೇಸ್ ಐ ಡಿ ಕೊಟ್ಟರೆ ಸೊ ಮತ್ತೆ ಓಪನ್ ಆಗುತ್ತೆ. ಈಗ ನೀವು ಮತ್ತೆ ಇದು ಬ್ಯಾಕಿಗೆ ಬರಬೇಕು, ಮೊದಲಿದ್ದಂಗೆ ಫೋಟೋಸ್ ಎಲ್ಲ ಇರಬೇಕು ಅಂತಂದರೆ ಇದನ್ನೆಲ್ಲ ಸೆಲೆಕ್ಟ್ ಮಾಡಿ, ಅದಾದಮೇಲೆ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಅನ್ಐಡ್ ಅಂತ ಕೊಡ್ತು ಅಂತಂದರೆ ಮತ್ತೆ ನಿಮಗೆ ಫೋಟೋಸ್ ಒಳಗಡೆ ಹೋಗಿ ಸೇರ್ಕೊಳ್ಳುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಥರ ಐಫೋನಲ್ಲಿ ಫೋಟೋಸ್ ವೀಡಿಯೋಸ್ಗಳನ್ನ ಸೀಕ್ರೆಟಾಗಿ ಐಡ್ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ. ಇದು ಒಂದು ರೀತಿ, ಆಯಿತಾ. ಈಗ ಕೆಲವ್ರಿಗೆ ಇನ್ನೂ ಬೇರೆ ಥರ ಬೇಕಾಗಿರುತ್ತೆ ಟ್ರಿಕ್ಸ್ಗಳು,
ಆಯಿತಾ? ಆ ಥರ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು.